ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು 7 ಜನ ಸಚಿವರಿಗೆ ಪತ್ರ ಬರೆದು ಬಾಕಿ ಉಳಿದಂಥ ಹಣವನ್ನು ಬಿಡುಗಡೆಗೆ ಆಗ್ರಹ ಮಾಡಿರುವಂಥದ್ದು. ಸದ್ಯ ನನ್ನ ಜೊತೆ ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂಥ ಜಗನ್ನಾಥ್ ಶೇಖ್ಜಿ ಅವರಿದ್ದಾರೆ. ಅವರನ್ನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ತಾವು ಒಂದು ಪತ್ರ ಬರೆದಿದ್ರಿ ಅಂತೇಳಿ 7 ಜನ ಸಚಿವರಿಗೆ ಯಾರ್ಯಾರಿಗೆ ಏನಂತ ಬರೆದಿದ್ರಿ ಸರ್? ಈಗೆಲ್ಲ ಅವು ನೀರಾವರಿ ಮಿನಿಸ್ಟ್ರು ಮತ್ತು ಗ್ರಾಮೀಣಾಭಿವೃದ್ಧಿ ಮಿನಿಸ್ಟ್ರು ಮತ್ತೇನದ ಮೈನಾರಿಗೇಷನ್ ಮಿನಿಸ್ಟ್ರು, ಪಂಚಾಯತ್ ರಾಜ್ ಮಿನಿಸ್ಟ್ರು, ಮತ್ತೇನದ ಹೆಲ್ತ್ ಮಿನಿಸ್ಟ್ರು, ಮತ್ತೇನದ ಈ ಸ್ಲಮ್ ಬೋರ್ಡ್ ಮಿನಿಸ್ಟ್ರು ಎಲ್ಲರಿಗೂ ಲೆಟ್ರ್ ಬರೆದೇವ್ರಿ. ಅಂದರೆ ಏನು ಪತ್ರದಲ್ಲಿ ಏನು ಉಲ್ಲೇಖ ಮಾಡಿದ್ರಿ ಅಂತೇಳಿ ಪ್ರಮುಖ ಏನು ಉಲ್ಲೇಖ ಮಾಡಿ ಸರ್, LOC ನೀವು ಏನು ನಿಮ್ಮಲ್ಲಿ ಬಿಡುಗಡೆ ಆಗ್ತದಲ್ಲ, ನಮ್ಮ ಡಿಮಾಂಡ್ ಏನದ, LOC ಜ್ಯೇಷ್ಠತೆ ಆಧಾರ ಮೇಲೆ ಆಗಬೇಕು. ಯಾರು ಫಸ್ಟ್ ಬಿಲ್ ಬಂದದ ಅವ್ರಿಗೆ ಕೊಡ್ರಿ. ಏನು ಅದು ಏನದ ಏನೋ ಅದಕ್ಕೆ ಅವರಿಗೆ ಪಾಪ ಒಂದು ಕ್ಲಿಯರ್ ಆಗ್ತಾವೆ, ಅವ್ರಿಗೆ ಕ್ಲಿಯರ್ ಮಾಡಿಕೊಡ್ರಿ. ಮತ್ತು ಇಲ್ಲ ಅದಕ್ಕಿಂತ ಅವ್ರು ಏನು ಮಾಡ್ತಾರೆ ಹಂಗೆ ಕೊಡಲಾಗ್ಯಾರ. ಯಾರಿಗೆ ತಮ್ಮ ಮನಸ್ಸಿಗೆ ಬಂದಂಗೆ 5%, 10%, 15% ಹಿಂಗೆ ಕೊಡ್ಲಿಕ್ಕತ್ತಾರೆ. ಅಥವಾ ಒಂದು ಲಿಸ್ಟ್ ಮಾಡಿರ್ತಾರೆ. ಆ ಲಿಸ್ಟ್ ಮಾಡಿಕೆಸಿಂದ್ರೆ ಆ ಲಿಸ್ಟ್ ಕೇಳಿದ್ರೆ ಆ ಲಿಸ್ಟ್ ಇದು ಯಾಕೆ ಲಿಸ್ಟ್ ಮಾಡಿರಿ, ಹಿಂಗೆ ಯಾಕೆ ಕೊಡ್ತೀರಿ ಅಂತ ಇಲ್ಲಿ ಮ್ಯಾಲಿಂದ ಬಂದದ ಮಿನಿಸ್ಟರ್ ಸಾಹೇಬ್ರು ಹೇಳಿರಿ. ಮಿನಿಸ್ಟರ್ ಹೇಳ್ದಂಗೆ ಕೊಡಬೇಕಾಗ್ತದೆ. ನಿಮಗೇನು ರೀ ಬೇಕಾದ್ರೆ ಹೋಗಿ ಮಿನಿಸ್ಟರ್ ಕೇಳ್ರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಜ್ಯೇಷ್ಠತಾ ಆಧಾರದ ಮೇಲೆ ನೀವು ಹಣ ಬಿಡುಗಡೆ ಆಗ್ತಾ ಇಲ್ಲ ಅಂತ? ಇಲ್ಲ, ಆಗ್ತಾಯಿಲ್ಲ ಹಣಗಳು ಆಗ್ತಾರೆ. ನಾವ್ಯಾಕೆ ಪ್ರಾಬ್ಲಮ್ ಮಿನಿಸ್ಟರ್ ಲೆವೆಲ್ಗೆ ಹೋಗ್ತಿದ್ದೀವಿ. ಜ್ಯೇಷ್ಠತೆ ಆಧಾರ ಮೇಲೆ ಇಲ್ಲ, ಒಂದು ಲಿಸ್ಟ್ ತೋರಿಸ್ತಾರೆ. ಈ ಲಿಸ್ಟ್ ನೋಡಿರಿ, ಅವರೇ ಟಿಕ್ ಹಾಕಿ ಕಳಿಸ್ಯಾರ ನೋಡಿರಿ ಲಿಸ್ಟ್. ಮಿನಿಸ್ಟರ್ ಲಿಸ್ಟ್ ಹಾಕಿ ಕಳಿಸ್ತಾರೆ, ಮಿನಿಸ್ಟರ್ ಆಫೀಸಿಂದ ಬಂದದ. ಅದಕ್ಕೆ ನಾವು ಏನು ಕೇಳಬೇಕಾದ್ರೂ ನಮಗೆ ಒಂದು ಲಕ್ಷ 2 ಲಕ್ಷ ಕೇಳಬೇಕಾದ್ರೂ ಮಿನಿಸ್ಟ್ರಿಗೆ ಕೇಳಂತಾರೆ. ಮಕ್ಕಳಿಲ್ಲ, ಒಂದು 10 ಕೋಟಿ ಬಿಲ್ ತಿಳ್ಕೊರಿ. ಒಂದು 10 ಲಕ್ಷ ಕೊಡಪ್ಪ ಅಂದ್ರೆ ಇಲ್ಲ ಮಿನಿಸ್ಟರ್ ಬೆಲೆ ಹೋರಿ. ಮಿನಿಸ್ಟರ್ ಸಿಗ್ಬೇಕು ಯಾವಾಗ, ಇದು ಮಾಡ್ಬೇಕು ಯಾವಾಗ. ನಾವು ಲಿಸ್ಟ್ ಇರುತ್ತೆ ಇಲ್ಲಿ, ಅವ್ರಿಗೆ ಎಲ್ಲಿ ಹುಡ್ಕಿಡಮ್ಮ ನಾವು? ಸಣ್ಣ ಕಾಂಟ್ರಾಕ್ಟರ್ ಹುಡುಕಾಡೋಕ್ಕೆ ಎಲ್ಲಿ ಆಗ್ತದೆ, ಸಾಮಾನ್ಯ ಕಾಂಟ್ರಾಕ್ಟರ್ ಹುಡುಕಾಡೋಕ್ಕೆಲ್ಲದು. ನಮ್ಮಂಥವ್ರು ಹೋದರೆ ಅವ್ರ ಲೈನ್ ಸಿಗೋಂಗಿಲ್ಲ. ಅಂಥ ಮಂದ್ಯಾಗ ಹೋಗಿ ಸರ್ ನಮ್ಮದು ಬಿಲ್ ಕೊಡ್ರಿ ಕೇಳ್ಬೇಕಾರೆ ಹ್ಯಾಂಗೆ ನಾವು? ಅದಕ್ಕೆ ಏನದ ನಮ್ಮ 31 ಜಿಲ್ಲೆಗಳ ಅಧ್ಯಕ್ಷರ ಮೀಟಿಂಗ್ ಕರೆದೆವು. ಮೀಟಿಂಗ್ ಕರೆದು ಏನಪ್ಪ ನಿಮ್ಮ ಪ್ರಾಬ್ಲಮ್ ಹೇಳ್ರಿ ಅಂತಂದಾಗ ಅವ್ರು ಏನು ಪ್ರಾಬ್ಲಮ್ ಇದೆ ಎಲ್ಲ ಹೇಳಿದ್ರೆ ನಮಗೆ. ಈ ಥರ ಆಗಲತ್ತಾರೆ, ನಮ್ಗೆ ಅನ್ಯಾಯ ಆಗಲತ್ತೆ, ಹಿಂಗೆ ಆಗಲತ್ತದ. ಅದಕ್ಕೆ ನಾವು ಎಲ್ಲಿ ಹೋಗಿ ಕೇಳಬೇಕು? ಅದಕ್ಕೆ ನೀವೇನದ ಇದಕ್ಕೊಂದು ಸತ್ಯಾಗ್ರಹ ಮಾಡೀನಿ, ಸ್ಟ್ರೈಕ್ ಮಾಡಂಬ್ರಿ ಅಂತಂದರು. ಸ್ಟ್ರೈಕ್ ಸತ್ಯಾಗ್ರಹ ಮಾಡ್ರಿ ಚಂದಲ್ಲ ಏನು? ನಾವು ಮೊದಲು ಮಿನಿಸ್ಟ್ರಿಗೆ ಒಂದು ಲೆಟ್ರ್ ಬರೀಮಿ, ಅದ್ರ ಬಗ್ಗೆ ತಿಳಿಸಮ್ಮ ಅವ್ರಿಗೆ. ಅವ್ರನ್ನ ಕೇಳಿದ್ರೆ ಮಾನ್ಯ ಮುಖ್ಯಮಂತ್ರಿಗಳು ನಮಗೆ ಇದಕ್ಕೆ ಪ್ರತಿಯೊಂದಕ್ಕೆ ಸ್ಪಂದನೆ ಕೊಡ್ತಾ ಬಂದಿದ್ದಾರೆ. ಅವ್ರಿಗೂ ತಿಳಿಸಮ್ಮಿ. ಅವ್ರಿಗೂ ನಾವು ಕಾಂಟ್ರಾಕ್ಟರ್, ನಾವೇನೋ ರಾಜಕೀಯ ಬೇಕಾಗಿಲ್ಲ, ನಮಗೆ ಏನೂ ಬೇಕಾಗಿಲ್ಲ. ನಾವು ಬೇಡ್ಕೊಳ್ಳೋದು ಅಟ್ಟೆ. ನಾವು ಯಾರು ನಮ್ಗೆ ನ್ಯಾಯ ನ್ಯಾಯ ಸಿಗುತ್ತಾನೆ ಅವ್ರಿಗೆ ಕೇಳಮ್ಮಿ. ಒಂದು ವೇಳೆ ಆಗಲಿಲ್ಲ ತಕ್ಷಣ ಮುಂದಿನ ಹೋರಾಟಕ್ಕೆ ಏನದ ನಾವು ಎಲ್ಲರೂ ಕಲಿಯಮ್ಮಿ, ಕಲ್ದ ಕಿಶ ಮುಂದೆ ಏನತ್ತ ನೋಡಮತ್ತ ಏನು ಅಂತ ನಿರ್ಣಯ ತೊಗೊಂಡು ಲೆಟ್ರ್ ಬರೆದಿದ್ದೆವು. ಈಗ 7 ಜನ ಸಚಿವರಿಗೆ ಪತ್ರ ಬರೆದಿರುವಂಥದ್ದು, ಅದರಲ್ಲಿ ಯಾರಾದರೂ ನಿಮ್ಗೆ ಫೀಡ್ಬ್ಯಾಕ್ ಮಾಡಿದ್ದಾರೆ ಅಂದರೆ ಸ್ಪಂದನೆ ಮಾಡುವಂಥ ಕೆಲಸ ಮಾಡಿದ್ದಾರಾ ಅಂತ ನಿಮ್ಮ ಪತ್ರಕ್ಕೆ? ಇಲ್ಲಿ ಇನ್ನೂ ಒಂದು ವಾರ ಟೈಮ್ ಅದಲ್ಲ, ನಿನ್ನೆ ಹೊರಗೆ ಬಿದ್ದದ. ಹ್ಯಾಂಗೆ ಹೊರಗೆ ಬಿದ್ದ ಅನ್ನೋದು ನಾವು ಬರೋದು ಅಂಕದನ್ನ ಒಂದು ವಾರ ತನಕ ಹೇಳ್ಬೇಡಂತ ಇದು ಮಾಡಿದೆವು. ನಿನ್ನೆ ಹ್ಯಾಂಗೆ ಹೋದು ಕೈ ತಪ್ಪು ಹೊರಗೆ ಬಂದೋದು. ಹೊರಗೆ ಬಂದ ಮೇಲೆ ಈಗ ಮುಚ್ಚಿಡೋದು ಅರ್ಥ ಏನದ ನಮಗೀಗ? ಎಲ್ಲರೂ ಪಾಪ ಕೇಳಕತ್ತೀರಿ, ನೀವೇನದ ಏನ್ರಿ ಇವತ್ತು ದೇಶ ಸುಧಾರಿಸೋರು ನೀವೇ, ನಿಮ್ಮಿಂದ ಏನೋ ಎಲ್ಲ ಜನ ಗೊತ್ತಾಗೋದು. ಮತ್ತು ಈಗ ನಿಮ್ಮೆಲ್ಲ ಮುಚ್ಚಿಟ್ಟಂದ್ರೆ ನಾವು ಒಂದು ಅಪರಾಧ ಆಗ್ತದೆ. ಹೆಂಗಾರೆ ಹೊರಗೆ ಬಿದ್ದದ ಮಗ ಏನದ, ನಾವು ಯಾಕೆ ಅದಕ್ಕೆ ಮುಚ್ಚಿಡ್ಬೇಕು? ಇದು ಹೇಳಕತ್ತಿದ್ದೆವು. ಅದ್ರಾಗ ಅವ್ರು ಸುಧಾರಿಸ್ಕೊಂಡು ಕಿಸಿದ್ರೆ ಅವ್ರು ನಮಗೆ ಕರೆದು ಇಮಿಡಿಯೇಟ್ ಹೇಳಿದ್ರು ಗುಣ ಹೇಳ, ನೀವು ಪ್ರೆಷರ್ ತೊಂಬರಿ ಮುಖ್ಯಮಂತ್ರಿಗೆ. ಏನು ಸರ್ ಇಷ್ಟೆಲ್ಲ ಅವರು ಬರ್ಲಕತ್ತಲ್ಲ, ಖರೇ ಸುಳ್ಳು ಅವ್ರದ್ದು ಏನೋ, ಅವ್ರಿಗೆ ಯಾಕೆ ಇದು ಮಾಡಲ್ರಿ, ಕರೆದು ಕೇಳ್ರಿ ಏನದು ಹೇಳ್ರಿ. ಮುಖ್ಯಮಂತ್ರಿ ಇದ್ದಾರೆ ಹೇಳ್ತೇವ್ರಲ್ಲ, ಎಲ್ಲ ರೆಡಿ ಇಟ್ಟಿದ್ದೇವ್ರು ನಾವು. ಏನು ಅನ್ಯಾಯ ಆಗ್ಯದ, ಈ ಟೆಂಡ್ರದಾಗ ಎಷ್ಟು ಅನ್ಯಾಯ ಆಗ್ಯದ, ಯಾವ್ರೇ ವರ್ಕ್ ತೊಗೊಂಡ್ರಿ ಅಂತ ನೋಡಿರಿ. ಒಂದೊಂದು ವರ್ಕ್ ತೊಗೊಂಡು ಅಗ್ರಿಮೆಂಟ್ ಆಗಿ 6 ತಿಂಗಳಾಯ್ತು, ಏನೋ ಅವ್ರಿಗೆ ಮಾರ್ಕೊಡ್ಕೊಡ್ತಾ ಇರಲಿಲ್ಲ. 6 ಮಂತ್ ಆಯಿತು. ಅವೆಲ್ಲ ಡಾಕ್ಯುಮೆಂಟ್ಸ್ ಇಟ್ಟಿನ, ಯಾವ ಇಲ್ಲ ಅಂಬೋದಿಲ್ಲ ನಮ್ಗೆ ಐತಿ, ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಟಿದ್ದೆವು. ಈಗ ಹಿಂದೆ ನಮಗೆ ಏರೋ ಅಂದರು, ನೀವೇ ಅಂದ್ರಿ ಟಿ ವಿಯವರು, ಹೊಡಿಬೇಡ್ರಿ ಗಾಳಿಯಾಗುಂಡ ಡಾಕ್ಯುಮೆಂಟ್ಸ್ ಕೊಡ್ರಿ ಅಂತಂದಿರಿ. ಡಾಕ್ಯುಮೆಂಟ್ಸ್ ಕೊಡ್ರಿ ತಂದಾಗ 31 ಜಿಲ್ಲೆ ಡಾಕ್ಯುಮೆಂಟ್ಸ್ 4 ಮಂದಿ ಇದಕ್ಕೆ ವರದಿಗೆ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೆವು. ಬೇಕಾದ್ರೆ ಮನೆಯಾಗ ಒಂದು ತೋರಿಸಿ ಕಾಪಿ ಇಟ್ಕೊಂಡಿನಿ. ಮೊನ್ನೆ ಪ್ರೆಸ್ ಕರೆದಿಲ್ಲ, ಆ ಪ್ರೆಸ್ ಮೀಟ್ನ ತೋರಿಸಿನಲ್ಲ, 500 ಪೇಜ್ಗಳದ್ದು 6000 ಪೇಜ್ 3000 ಪೇಜ್ಗಳದ್ದು ಏನದ ಕಾಪಿ ತೋರಿಸಿ ನಿಮಗೆ. ಮತ್ತು ಯಾಕೆ ಅನ್ಕೋರಿ ನಡೆಯಲ್ದು? ಕಾರಣ ಏನು? ಜಲ್ದಿ ಮಾಡಿರಿ ಅನ್ಕೋರಿ ಜಲ್ದಿ ಹೊರಗೆ ತೊಗೊಂಬರಿ, ಜನರಿಗೆ ತಿಳಿಸ್ರಿ. ಯಾರು ಕಾಡ್ರು, ನಾವು ಕಾಡ್ರ ನೀವು ಕಾಡ್ರ ಅಥವಾ ಯಾರು ಕಾಡ್ರ ಮತ್ತು ತೋರಿಸ್ರಿ ಒಂದು ಜರ್ನೆ. ಯಾಕೆ ಅದಕ್ಕೆ ಮುಚ್ಚಿಡ್ಲಕತ್ತೀರಿ? ಈಗ ಕಾರಣ ಏನು ಮುಚ್ಚಿಡ್ಲಕ್ಕೆ? ಅದು ಜಲ್ದಿ ಹೊರಗೆ ತೊಗೊಂಬರಿ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಒತ್ತಡ ನೀವು ಹೇರಿ, ನಾವು ಹೇರಕತ್ತೀವಿ. ನಾನು ಮೀಟಿಂಗ್ದಾಗ ಮುಖ್ಯಮಂತ್ರಿ ಕರೆದ್ರತ್ತಂದ್ರೆ ಫಸ್ಟ್ ಮೊದಲನೇ ಸವಾಲೇ ಇದಾದ ನಮ್ಮದು ಪೇಮೆಂಟ್. ಪಾಪ ಬಿಡ್ರಿ, ಪೇಮೆಂಟ್ ಏನೋ ತ್ರಾಸ ಅದ ಅಂತೀರಿ. ಏನು ಸವಾಲು? ಸವಾಲು ಇದು. ನಾವು ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೀವಿ, ಎನ್ಕ್ವೈರಿ ಮಾಡಿರಿ. ಏನು ಕರಪ್ಷನ್ ಏಟಾಗ್ಯದ, ಏನು ಲಗ್ಯದ, ಏನು ಟೆಂಡರ್ದಾಗ ಅನ್ಯಾಯ ಏನದ, ಇವ್ರಿಗೆ ಯಾರಿಗೆ ಹೇಳಿದ್ರು ಟೆಂಡರ್ ಆಗ್ಬೇಕಾ? ಯಾರಿಗೆ ಫೋನ್ ಮಾಡಿ ಹೇಳ್ತಾರೆ? ಒಬ್ಬ ಮನುಷ್ಯ ಹೇಳ್ತಾನೆ, ನಿಮ್ಗೆ ಹೇಳ್ತಾ ಕೇಳ್ರಿ. ಉದಾಹರಣೆ, ಕೋರ್ಟಿಗೆ ಹೋಗ್ಯಾನ, ಕೆಲಸ ಮಾಡ್ಯಾನ, ಪಾಪ ಕೆಲಸ ಮಾಡಿ ಕೋರ್ಟಿಗೆ ಹೋಗ್ಯಾನ. ಕೋರ್ಟ್ ಆರ್ಡರ್ ಮಾಡ್ಯದ ಇವ್ರಿಗೆ ಪೇಮೆಂಟ್ ಕೊಡ್ರಿ ಅಂಥೇಳಿ. MLA ಹೇಳ್ತಾನೆ, ಕೊಟ್ಟು ಅವನಿಗೆ ಪೇಮೆಂಟ್ ಬರಿಬೇಡ ಅಂತೇಳಿ.
ಏನ್ರಿ ಇದು ಕೋಟಿಗೂ ಬೆಲೆ ಇಲ್ಲ, ಯಾರಿಗೆ ಬೆಲೆ ಇಲ್ಲ. ನಮ್ಮದು 17-18 ಏನದ ಏನೋ ಜಿ ಎಸ್ ಟಿ ಬರಬೇಕು. 17ನೇ ಇಸ್ವಿದಾಗ ಜಿ ಎಸ್ ಟಿ ಬತ್ತು. ಅವಾಗ 4% ವ್ಯಾಟ್ ಇತ್ತು. ಮುಂದೆ ಅದೇನದ 12% ಆಯಿತು. 8% ಯಾರು ಕೊಡ್ಬೇಕು ರೀ? 4% ಕಟ್ಟಿದೆವು ಟ್ಯಾಕ್ಸ್ ನಾವು. 8% ಸರ್ಕಾರ ಕೊಡು ಕೊಡಲಿಲ್ಲ. ಕೋರ್ಟಿಗೆ ಹೋಗಿದ್ದೆವು. ಕೋರ್ಟ್ ಆರ್ಡರ್ ಮಾಡ್ಯದ ಕೊಡ್ರಿ ಅಂತ ಟ್ಯಾಕ್ಸ್ ಹೇಳಿ ಕೊಡ್ಲಿಕ್ಕೆ ತಯಾರಿಲ್ಲ. ಏನಿದು? ಹಾಂ, ಈಗ ಎಷ್ಟು ಹಣ ಬಾಕಿ ಉಳಿಸ್ಕೊಂಡಿರೋ ಸರ್? ನಿಮ್ಮ ಬೇಡಿಕೆ ಏನಿರುವಂಥದ್ದು? ನಮ್ಮ 32,000 ಕೋಟಿ ಹಣ ಬಾಕಿ ಅದ ನಮ್ಮದು. 32,000 ಬಾಕಿದು ಒಂದೇನು ಬೇಡ್ರಿ, ಬಾಕಿ ಡಿಮಾಂಡ್ಗಳು ಭಾಳ ಅವಲಿವು. ಮೊದಲ ತಪ್ಪಿದ್ರೆ ಪ್ರಶ್ಚಿತ್ತ ಪಾಲಿ, ಆಮೇಲೆ ಮೊದಲು ತಪ್ಪಿದ್ರೆ ಪೇಮೆಂಟ್ ನಾನು ನಿಂದಿರ್ತೇವೆ. ಮೊದಲು ಯಾರಿದು ದೇಶ ನುಂಗ್ಲಕತ್ತಾರ ಏನು ಅಂಥವ್ರ ಬಗ್ಗೆ ವಿಚಾರ ಮಾಡಿ, ಕರಪ್ಷನ್ ಹೆಚ್ಚಾಕೋದು ನಡೆದದ. ಅದ್ರ ಬಗ್ಗೆ ಮೊದಲು ಎನ್ಕ್ವೈರಿ ಆಗ್ಬೇಕಂತ ನಾನು ದೊಡ್ಡ ಹೋರಾಟ ನಿಮ್ಗೆ ಹೇಳ್ತೀನಿ. ಮೊದಲು ನಮ್ಮದು ದೇಶ ಏನಿವ್ರು ನೋಡ್ರಿ, ಈಗ 1,00,000 ಕೋಟಿ ಅನ್ನೋದು ಏನಾಗುತ್ತೆ ಡೆವಲಪ್ಮೆಂಟ್ಗೆ ರೊಕ್ಕ ಕೊಡ್ತಾರೆ. ಇವತ್ತು ಬಜೆಟ್ದಾಗ ಅದ. ಈಗ 1,00,000 ಕೋಟಿ ಇಟ್ಟರೆ ಇದಕ್ಕೆ ಇರಿಗೇಷನ್ಗಿಟ್ಟು, ನೀರಾವರಿಗಿಟ್ಟು, ಮತ್ತೇನದ ಗ್ರಾಮೀಣ ಅಭಿವೃದ್ಧಿಗಿಟ್ಟು, PWD ಅಂತೇಳಿ ಅದು ಅವು ಟೆಂಡರ್ ಆಗ್ತಾವೆ. ಆ ಟೆಂಡರ್ದಾಗ 10-15-20% MRA ತಗೋತಾರೆ. ಎಷ್ಟು ರೊಕ್ಕ ಆಯಿತು? ಎಷ್ಟು ರೊಕ್ಕ ಆಯ್ತು ಹೇಳ್ರಿ ನೀವು? ಇದು ವಿರೋಧ ಪಕ್ಷದವ್ರನ್ನೂ ಗಪ್ಪೆ, ಇದಕ್ಕೆ ಇವ್ರನ್ನೂ ಗಪ್ಪೆ. ಸಿದ್ದರಾಮಯ್ಯ ಏನೋ ಹೆಣ್ಮಕ್ಳಿಗೆ 2,000 ರೂಪಾಯಿ ಕೊಡ್ತಾರೆ, 2,000 ರೂಪಾಯಿ ಕೊಡ್ಲಕತ್ತಾನ. ಆ 2,000 ರೂಪಾಯಿ ಕೊಟ್ಟಿದ್ದೆ ಬೊಬ್ಬಿ ಮಾಡ್ಲಕತ್ತೀರಿ. ಇದ್ರ ಎಷ್ಟು ತಿನ್ಲಕತ್ತೀರಿ ಹೇಳ್ರಿ? ಹೊಸ ಮಂದಿ ಅಂದ್ರೆ ಹೊಸ ಮಂದಿ ಖರ್ಚು ತಿನ್ಲತ್ತೆ, ಅದಕ್ಕೆ ಪೆಂಡಿಂಗ್ ಇಟ್ರೇನು? ಹಾಂ, ಹೇಳ್ರಿ ಇದ್ರ ಬಗ್ಗೆ ಅದಾಗ ಉತ್ತರ ಕೊಡ್ರಿ. ಇದಕ್ಕೆ 1,00,000 ಕೋಟಿಗೆ 20% ಅಂದ್ರೆ ಎಷ್ಟು ಆಗ್ತದೆ ಹೇಳ್ರಿ ನಿಮಗೆ? ಐತಿನ ಅದು ಅಷ್ಟೇ ತೆಗಿರಿ. ಎಷ್ಟೋ ಸುಧಾರಿಸ್ತದೆ. ಏನು ನಾವು ಯಾರಿಗೆ ಏನು ಕೊಟ್ಟರು ರೊಕ್ಕ ಕಂಬಿಡಲ್ಲ. ಯಾರಿಗೆ 10% ಲೆಸ್ ಆಗ್ತೀನಿ ಆ ಟೆಂಡರ್ ತೊಗೋಬೇಕಪ್ಪ. ಯಾಕಂದ್ರೆ ಗಾಡಿ ನಿಂತವ, ನನ್ನ ಕೆಲಸ ನಿಂತದ, ನಾನು ಲೋನ್ ತಂದಿನಿ ಹೊರಗೆ ಗಾಡಿ, 10% ಲೆಸ್ ಆಗ್ತೀನಿ. ಲೆಸ್ ಹಾಕಿದ್ರೆ ಕರೀತಾರೆ, ತೆಗೀನಿ ಟೆಂಡ್ರ್ 10% ಎಕ್ಸೆಸ್ ಆಗನ ಇವ್ನಿಗೆ ಕೊಡಿಸ್ತೀನಿ ನಾ. ಯಾಕೆ ಸರ್ ಹಂಗೆ ಅದ ನಮ್ಮ ಬಲಿ? ರೊಕ್ಕ ಬೇಕಲ್ಲ ನಮ್ಗೆ. ಹಾಂ, ರೊಕ್ಕ ಕೊಡು. ಇಲ್ಲ ಮಗನ ನೋಡು, ನಿಂದು ಎಲ್ಲರನ್ನೇ ಕೆಲಸ ಮಾಡಿ ನೋಡಿ, ನಿನಗೆ ಬ್ಲ್ಯಾಕ್ ಲಿಸ್ಟ್ ಮಾಡಿಸ್ತೀನಿ, ನಿನ್ನ ಮೇಲೆ ಕಾಂಪ್ಲೇಂಟ್ ಕೊಡ್ತೀನಿ. ಏನು ಸರ್ ಇದು ಸೆಕೆಂಡ್ ಬಿಹಾರ್ ಆಗಲತ್ತ ಕರ್ನಾಟಕ. ಸೆಕೆಂಡ್ ಬಿಹಾರದಾಗ ಸುಧಾರಿಸ್ತದೆ ಈಗ. ಬಿಹಾರ್ ಇಲ್ಲ, ಅದಕ್ಕೂ ಹೆಚ್ಚಿಗೆ ಆಗಲತ್ತದ ಕರ್ನಾಟಕ. ಇದು ಯಾರು ಈ ರೀತಿ ಇದು ಮಾಡೋದು? ಶಾಸಕರು ಮತ್ತೆ ಹೇಳ್ತೀನಿ, ಶಾಸಕರು ಹೇಳ್ಕತ್ತೀನಿ, ಡೈರೆಕ್ಟ್ ಹೇಳ್ತೀನಿ. ಶಾಸಕರು 70% ಶಾಸಕರು ಹೆದರ್ಕತ್ರ ಆಫೀಸರ್ ಮಾಡ್ತಾವೆ ಪಾಪ. ಆಫೀಸರ್ ನೋಡ್ರಿ ವರ್ಷ 2 ವರ್ಷ ಉಳ್ಳಿಕಾಯಿ ಅದೊಳಗೆ ಪೋಸ್ಟಿಗೆ ಬರ್ತಾರೆ. ಅವ್ರು ಏನೇ ಮಾಡ್ಕಿಸ್ತೀನಿ ನಾವು ಹೊರಗೆ ಹೋಗ್ಬೇಕಪ್ಪ. ಏನು ಇದರಂದು ಈಜಿಗೆ ಹೋಗ್ಬೇಕನ್ನತ್ತ ಇದಕ್ಕೆ ಬಂದ್ರೆ ಅವರು ಈ ಕಡೆ ನ್ಯಾಯ ಕೊಡ್ಬೇಕು ಕಾಂಟ್ರಾಕ್ಟ್ರಿಗೆ. ಇಲ್ಲ ಅವ್ರು ಹೇಳಿದ ಕೇಳಬೇಕು. ನ್ಯಾಯ ಅವ್ರು ಮಜಬೂರಿಗಾರ ಪಾಪ. ಕಳಿತಾರೆ ನೋಡ್ರಿ, ನಮ್ಮ ಮೇಲೆ ಕೈ ಜೋಡಿಸ್ತೇವೆ, ನಮ್ಮ ಮೇಲೆ ಕರುಣೆ ತೋರಿ, ಏನು ಕಾಂಪ್ರಮೈಸ್ ಮಾಡೋಕೆ ಹೋಗ್ಬೇಡಿ, ಟೆಂಡರ್ ತೊಗೊಂಡು ಮನೆಗೆ ಹೋರಿ ಅಂತಾರೆ. ಆಫೀಸರ್ ಮುಖ ನೋಡ್ಕೊಂಡು ಟೆಂಡರ್ ತೊಗೊಂಡು ಮನೆಗೆ ಬರೋದು ನಾವು ಸುಮ್ಮನೆ. ಅಂದರೆ ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ ಅಂತ. ವ್ಯಾಪಕ ಭ್ರಷ್ಟಾಚಾರ ಇದು ಕಂಟ್ರೋಲ್ ಮಾಡ್ಬೇಕಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರ ಮೇಲಿಂದ ಆಗ್ತದಂತ ಭರವಸೆ ಇಟ್ಟು ನಾವು ಹೋರಾಟ ಮಾಡ್ಲತ್ತಿದ್ದೆವು. ಯಾಕೆ ಹಿಂದೆ ಮಾಡಿದೆವು. ಹಿಂದೆ ನಾವು ಭ್ರಷ್ಟಾಚಾರ ಮಾಡೋದು ಹಿಂಗಂದ್ರೆ ಹಿಂಗೆ ಹೇಳ್ತೀರಿ ಮಕ್ಕಳೇ ಬರೀ ತಕ್ಷಣ ಒಳಗೆ ಹಾಕೋರು ವೈದ್ಯಕೃಷ್ಣರು ಜೈಲಿನಾಗ ನೋಡಿದ್ರಲ್ಲ. ಜೈಲಿಗೆ ಹೋದೆವು. ಹೇಳ್ತೀವಿ ಮುನಿರತ್ನ ಇವ್ರಿಗೆ 4 ವರ್ಷ ಸಜಾ, ಇವ್ರಿಗೆ 5 ವರ್ಷ ಸಜಾ, ಇವ್ರಿಗೆ 6 ವರ್ಷ ಸಜಾ ಅವನೇ ಹೇಳ್ತಿದ್ದ. ಕೋರ್ಟ್ ಮಾಡ್ದಂಗೆ ಪೇಪರ್ ಕೊಟ್ಟು ನೀವೇ ಬರ್ತೀರಿ ಪೇಪರ್ಗಳದಾಗ ಏನ್ರಿ ಇವ್ರಿಗೆ ಇವ್ರಿಗೆ ಸಜಾ ಅಂತೇಳಿ. ಏನು ಸಜಾ ಇಲ್ಲ ಏನೋ ಇಲ್ಲ. ಅವಾಗ ಕೋರ್ಟ್ ಏನು ಹೇಳ್ತಾರೆ, ಆ ಥರ ಬೇಲ್ ಮಾಡ್ತಾರೆ ನಮ್ಗೆ. ರಾತ್ರಿ ಹಿಡ್ದಾರೆ ನಮ್ಗೆ ರೀ. ರಾತ್ರಿ ನಮ್ಮ ಕೆಂಪಣ್ಣವ್ರು ರಾತ್ರಿ ಹಿಡಿದ್ರು. ಈಗ ಕೇಟ್ ಬಿಡ್ತದೆ ಅದು. ಕೋರ್ಟ್ ಮುಂದೆ ಹೋದ್ರೆ ಏನ್ರಿ ಕೋರ್ಟ್ ಏನು ಹೇಳ್ತು ಏನ್ರಿ, ಏನಪ್ಪ ಇವರು ಇವತ್ತು ಸಮಾಜ ಸುಧಾರಿಸೋರು, ಹಾಂ, ಸಮಾಜಕ್ಕೆ ಒಳ್ಳೆ ಕೆಲಸ ಮಾಡೋರು ಇಂಥವ್ರು ಹಿಡ್ಕೊಂಬರ್ತೀರಿ. ಮೊದಲು ಬಿಡ್ರಿ ಇವರಿಗೆ ಬೇಲ್ ಕೊಟ್ಟಿನ ಹೋರ್ ಅಧ್ಯಕ್ಷನ ಕಳಿಸಿದ್ರು. ಮುಂದೆ 1 ವರ್ಷ ಮೇಲೆ ಕೇಸ್ ನಿರ್ದೋಷ ಮಾಡಿ ಕಳಿಸಿದ್ರು ನಮಗೆ. ಹಾಂ, ಏನಾಯ್ತು ನಮಗೆ? ಅದಕ್ಕೆ ಇವ್ರನ್ನೂ ಮತ್ತು ನಾಳೆ ನಮ್ಗೆ ಏನಾರ ಮಾಡಂಗ ನಮಗೆ ಹೇಳ್ತೀನಿ. ಏನು ಭರೋಸೆ ಅಲ್ಲ ಇವ್ರದ್ದು. ಏನು ಅದಕ್ಕೆ ನಾನು ನಾಳೆ ಸೆಕ್ಯೂರಿಟಿನೂ ಕೇಳಕತ್ತೀನಿ. ಇವ್ರಿಗೆ ನಾವು ಬಿಡಲ್ಲ. ಏನು ರೀ ಮೊದಲು ಇದೇನದ ನ್ಯಾಯ ಆಗಲಿ ಏನು ಇದ್ದು ಹೊರಗೆ ಬರಲಿ. ಹಿಂಗೆ ಅದು ಹೆಂಗೆ ಸರ್? ಯುವಕರ ಗತಿ ಏನು, ಮುದುಕರ ಗತಿ ಏನು, ರೈತರ ಗತಿ ಏನು, ಎಲ್ಲಿ ಬಂದು ನಿಂದಿರ್ಬೇಕಿದು? 20% 1,00,000 ರೂಪಾಯಿಗೆ 1,00,000 ಕೋಟಿಗೆ 20% ಹೋಗ್ತದಂದ್ರೆ ಏನ್ರಿ ಹ್ಯಾಂಗೆ ಎಲ್ಲಿ ತರಬೇಕು? ಯಾವ ಮುಖ್ಯಮಂತ್ರಿ ಕೊಡ್ತಾನೆ, ಯಾರು ಕೊಡ್ತಾರೆ? ಇದು ಏನ್ರಿ ಮಾಡ್ಕೊಂಡ್ರೆ ಬೊಂಬೈ ಸರ್ಕಾರ ಇದ್ದಾಗ ಪ್ರಯತ್ನ ಮಾಡಿದೆವು, ಆಗಲಿಲ್ಲ. ನಮಗೆ ಒಂದೇ ಸರ್ ಕೆಲಸ ಬಗ್ಸಿ ಆಮೇಲೆ ನಮಗಿದು ಕರಪ್ಷನ್ ನಿಂದಿರಬೇಕು, ನಡೆದ ಕೆಲಸ ಒಳ್ಳೇದಾಗಬೇಕು. ಇವತ್ತು ಸರ್ಕಾರ ಏನು ಕೊಡ್ತದಲ್ಲ, ಸರ್ಕಾರ ಕೊಟ್ಟಂಥ ಕೆಲಸಗಳು ಏನ್ರಿ ಜನರಿಗೆ ತಲುಪಬೇಕು, ಅದು ನಮಗೆ ಯಶಸ್ವಿ ಸಿಗಬೇಕು. ನಾವು ಇಂಥ ಕೆಲಸ ಮಾಡಿದೇವಲ್ಲಪ್ಪ ಅಂತೇಳಿ ಅದು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬ್ರ ಕೈ ಮೇಲೆ ಆತಂಥ ನಂಬಿಕೆ ಇಟ್ಟು ನಾವು ಹೊರಗೆ ಬಿದ್ದಿದ್ದೇವೆ. ಈಗ ಅವ್ರಿದು ನಂಬಿಕೆ ಇಟ್ಕೊಂಡ್ರು ಜರಗೋಣದ. ನಂಬಿಕೆ ಇಟ್ಕೊಳ್ಳಿಲ್ಲತ್ತಂದ್ರೆ ಏನದ ಏನು ನಾವು ಅನಿವಾರ್ಯವಾಗಿ ಏನದ ಮುಂದೆ ಏನದ ಬೇರೆ ಕಡೆ ಹಾದಿ ಹಿಡಿಬೇಕಾಗ್ತದೆ. 7 ದಿನದ ಗಡುವು ಮುಗಿದ್ಮೇಲೆ ಮುಂದಿನ ಹೋರಾಟ ಹೇಗಿರುತ್ತೆ? ಕೊನೆಯದಾಗಿ ಎಲ್ಲ ಅಧ್ಯಕ್ಷರು ಕರಿತೇವೆ, ಏನು ಮಾಡಪ್ಪ ಮುಂದೆ ಅಂತೇಳಿ. ಏನೋ ಮುಂದೆ ಏನೋ ಹೋರಾಟ ಮಾಡಮೆ ಅಥವಾ ಎಲ್ಲ ಅಂತಂದ್ರೆ ಏನದ ಮತ್ತು ವಿರೋಧ ಪಕ್ಷದವರಿಗೆ ಮಾನ್ಯ ಮೋದಿ ಸಾಹೇಬರಿಗೆ ಒಂದು ಲೆಟ್ರ್ ಬರೆಯಮೆ ಅಥವಾ ಏನೋ ಯಾರಿಗೆ ಬರೆಯಮೆ ಅಂತ ಮಾತಾಡ್ತೇವೆ, ಡಿಸ್ಕಸ್ ಮಾಡ್ತೇವೆ ಅದ್ರ ಬಗ್ಗೆದಾಗ. ಏನು ಇಲ್ಲ ನಮ್ಮ ಮಂದಿ ಎಲ್ಲ ಅಂತಾರೆ
7 ಜನ ಗಡುವು ಮುಗಿದ ಮೇಲೆ ನಮ್ಮ ಡಿಸಿಷನ್ ತೊಗೊಂಡಿದ್ದು ಈಗ ಮಾನ್ಯ ಮುಖ್ಯಮಂತ್ರಿ ಗಮನಕ್ಕೆ ತರಮಿ. ಅದನ್ನು ಮೀರ್ತಂದ್ರೆ ದೊಡ್ಡ ಸಾಹೇಬ್ ಮಲ್ಲಿಕಾರ್ಜುನ ಸಾಹೇಬ್ರು ಗಮನಕ್ಕೆ ತರಮಿ. ಯಾಕಂದ್ರೆ ಅವ್ರ ಪಾಪ ಈಗ ನೋಡಿರಿ ಕಲ್ಯಾಣ ಕರ್ನಾಟಕ ಮಾಡ್ಬೇಕಂತೇಳಿ ಶತಪ್ರಯತ್ನ ಪಟ್ಟು ಯಾರು ಇವರು ನಮ್ಮದು ಹೋರಾಟ ಮಾಡಿ ಹೋರಾಟ ಮಾಡಕ್ಕೆ ಕಲ್ಯಾಣ ಕರ್ನಾಟಕ ತಂದರು. 5,000 ರೂಪಾಯಿ ಫಂಡ್ ಕೊಡ್ಲಿಕ್ಕತ್ತಾರೆ. ಅದು ಪುರ್ತ ಗಾಳಿಗೆ ನಡೆದಾರೆ ಅದು. ಎಲ್ಲ ಕೊಡೋದೆಲ್ಲ ಲ್ಯಾಂಡ್ ಆರ್ಮಿಗೆ. ಎಲ್ಲ ಕೊಡೋದೆಲ್ಲ ಲ್ಯಾಂಡ್ ಆರ್ಮಿಗೆ. ನೋಡಿರಿ ಲ್ಯಾಂಡ್ ಆರ್ಮಿ ಕೆಲಸಗಳು ನೋಡಿರಿ ಏನವ ಎಲ್ಲ ಎಮ್ ಎಲ್ ಎಗಳು ಲ್ಯಾಂಡ್ ಆರ್ಮಿಗೆ. ಯಾಕೆ ಸರ್ ಅದು ಹಿಂದೊಂದು ಪ್ರತಿಭಟನೆ ಮಾಡಿದೆವು, ನಿಮ್ಮ ಮುಖಾಂತರ ಪ್ರತಿಭಟನೆ ಮಾಡಿದೆವು. ಅದ್ರ ಬಗ್ಗೆ 41 ಎಮ್ ಎಲ್ ಎಗಳು ಲೆಟರ್ ಬರೆದಿದ್ದೆವು. ಅದ್ರ ಬಗ್ಗೆ ಮುಖ್ಯಮಂತ್ರಿ ಗಮನಕ್ಕೆ ತಂದಿದ್ದೆವು. ಆದರೆ ಇವತ್ತಿಗೆ ಅದು ಕಾರ್ಯರೂಪಕ್ಕಿಲ್ಲ. ಇವೆಲ್ಲ ನಾಳೆ ಮಾತಾಡ್ತೇವೆ. ಮುಖ್ಯಮಂತ್ರಿಗಳು ಮೀಟಿಂಗ್ ಕರೆದತ್ತಂದ್ರೆ ಮಾತಾಡ್ತೇವೆ. ಸರ್ ಯಾಕೆ ಮಾಡಿದ್ದೇವೆ ಅಂತಂದ್ರೆ ಒಬ್ಬ ಒಳ್ಳೆಯ ಮುಖ್ಯಮಂತ್ರಿ ನೀವು ಜನ 136 ಸೀಟ್ ಇಂಥ ಮ್ಯಾಲೆ ಕೇಂದ್ರ ಸರ್ಕಾರದಾಗ BJP ಇದನ್ನು ರಾಜಕೀಯ ಮಾತಾಡ್ಬಾರ್ದನ್ನ ಅದ್ರ ಅನಿವಾರ್ಯವಾಗಿ ಮಾತಾಡಬೇಕಾಗ್ತದೆ. ಇವತ್ತು ಜನ ನಿಮಗೆ ಮನ್ನಣೆ ಕೊಟ್ಟದ, ನಿಮ್ದು ಇದು ನೋಡ್ಯದ, ಈಗ ಕಂಟ್ರೋಲ್ ಮಾಡಿರಿ. ನಿಮ್ಮ ಕೈ ಮೇಲೆ ಕಂಟ್ರೋಲ್ ಮಾಡೇಬೇಕು ನೀವು. ಮಾಡಲಿಲ್ಲ ಅಂತಂದ್ರೆ ಏನದ ಮುಂದೆ ಇದಕ್ಕೆ ಹದಿಗಣಂಥ ಪ್ರಸಂಗ ಭಾಳ ಅದ. ಹಾಂ ರೀ. ಸೊ ಇದಿಷ್ಟು ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದಂಥ ಜಗನ್ನಾಥ್ ಶೇಖರ್ಜಿ ಅವರು ಹೇಳ್ತಾ ಇರುವಂಥ ಮತ್ತು ಈ ಸರ್ಕಾರದಲ್ಲಿ ವ್ಯಾಪಕ ಭ್ರಷ್ಟಾಚಾರ ನಡೀತಾ ಇದೆ, ಅದನ್ನು ಕಡಿವಾಣ ಹಾಕಬೇಕು ಅನ್ನುವಂಥ ಲೆಕ್ಕಾಚಾರದಲ್ಲಿ ಆಗ್ರಹ ಮಾಡೋದಕ್ಕೆ ಮುಂದಾಗ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಜಯ್ ಕುಮಾರ್ ಜೊತೆ ಓಂ ಪ್ರಕಾಶ್ ಮುನ್ನೋರ್, ರಿಪಬ್ಲಿಕ್ ಕನ್ನಡ, ಕಲಬುರಗಿ.